ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು 2:30ಗೆ ಸ್ಟಾರ್ಟ್ ಮಾಡ್ಕೊಂಡಿರೋದು. ಸೊ ನನ್ನ ಮಗಳನ್ನು ಮಲಗಿಸಿ ಯೋಗ ಪ್ರಾಕ್ಟೀಸ್ ಮಾಡುವ ಅಂತ ಬಂದೆ. ಆ್ಯಕ್ಚುಲಿ ನಾನಿವತ್ತು ಬೇಗ ಊಟ ಮಾಡಿದ್ದೆ, ಒಂದು 12 ಹಸಿವೆ ಆಗಿತ್ತು. ಸೊ ಊಟ ಮಾಡಿಕೊಂಡೆ. ಸೊ ತುಂಬ ಗ್ಯಾಪ್ ಇತ್ತಲ್ಲ, ಊಟ ಮಾಡಿ ಒಂದು 2.5-3 ಅವರ್ಸ್ ಗ್ಯಾಪ್ ಇತ್ತಲ್ಲ. ಸೊ ಅದಕ್ಕೆ 2:30ಗೆ ಫ್ರೀ ಟೈಮ್ ಇದೆ ಅಂತ ಯೋಗ ಪ್ರಾಕ್ಟೀಸ್ ಮಾಡಿಕೊಂಡೆ. ಇಲ್ಲ ಅಂದರೆ ನಂಗೆ ಟೈಮ್ ಸಿಗಲ್ಲ. ಸೊ ಮಗಳು ಯಾವಾಗ ಮಲಗಿರ್ತಾಳೋ ಆ ಟೈಮಲ್ಲಿ ನಾನು ಯೋಗ ಪ್ರಾಕ್ಟೀಸ್ ಮಾಡ್ಕೋತೀನಿ. ಸೊ ನಾನು ಯೋಗ ಪ್ರಾಕ್ಟೀಸ್ ಮಾಡಿ ಚೂರು ಒಂದು 5 ನಿಮಿಷ ರಿಲ್ಯಾಕ್ಸ್ ಆಗೋ ಅನ್ನೋಷ್ಟೊತ್ತಿಗೆ ನನ್ನ ಮಗಳು ಎದ್ಬಿಟ್ಲು. ಮಧ್ಯಾಹ್ನ ಊಟ ಮಾಡಿ ಕಿಚನ್ ಕ್ಲೀನ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಕಿಚನ್ ಪೂರ ಮೆಸ್ಸಿ ಆಗಿತ್ತು. ಸೊ ಮಗಳನ್ನು ಎಬ್ಬಿಸಿ ಅವಳನ್ನು ಹಾಲಲ್ಲಿ ಬಿಟ್ಟು ಆಟದ ಸಾಮಾನು ಕೊಟ್ಟು ನಾನು ಕಿಚನ್ಗೆ ಬಂದೆ ಕ್ಲೀನ್ ಮಾಡುವ ಅಂತ. ತಿಂದಿದ್ದೆಲ್ಲ ಆಗಾಗ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ಎಲ್ಲನೂ ಒಂದೇ ಸಲ ಕ್ಲೀನ್ ಮಾಡೋದು ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಎಲ್ಲ ಪಾತ್ರೆಗಳು ಎಲ್ಲ ರಾಶಿ ಹಾಕಿ ಒಂದೇ ಸಲ ತೊಳೆಯೋದು ಅಂದರೆ ತುಂಬ ಕಷ್ಟ. ಸೊ ಅದಕ್ಕೇನು ಮಾಡ್ತೀನಿ, ಆಗಾಗ ಪಾತ್ರೆ ಎಲ್ಲ ಆಗುತ್ತಲ್ಲ ಆಗಾಗ ತೊಳ್ಕೊಂಡು ಬಿಡ್ತೀನಿ. ಅದು ಈಸಿ ಅನಿಸುತ್ತೆ. ಆಮೇಲೆ ಕಿಚನು ಬರಬೇಕಾದ್ರೆ ನೀಟಾಗಿ ಕ್ಲೀನಾಗಿರುತ್ತಲ್ಲ. ಸೊ ನೋಡೋಕ್ಕೂ ಒಂಥರ ಸಮಾಧಾನ, ಖುಷಿ ಆಗುತ್ತೆ. ಮತ್ತು ಏನಾದರೂ ನೀಟಾಗಿ ಅಡುಗೆ ಮಾಡುವ ಅಂತ ಫೀಲ್ ಆಗುತ್ತೆ. ಇಲ್ಲ ಕಿಚನ್ ಎಲ್ಲ ಮೆಸ್ಸಿ ಆಗಿದ್ದರೆ ಅಡುಗೆನೂ ಅಷ್ಟೇ ಒಂಥರ ಮೆಸ್ಸಿಯಾಗಿ ಮಾಡಬೇಕಾಗುತ್ತಲ್ವಾ. ಅದೊಂದು ನೀಟಾಗಿ ರೂಢಿ ಮಾಡ್ಕೊಂಡಿದ್ದೀನಿ ನಾನು. ಸೊ ಈ ಮನೆಯ ಕಿಚನ್ ತುಂಬ ಸಣ್ಣದು. ನನಗೆ ತುಂಬ ಅನ್ಕಂಫರ್ಟೇಬಲ್ ಫೀಲ್ ಆಗೋದು, ತುಂಬ ಕಂಜೆಸ್ಟೆಡ್ ಥರ ಫೀಲ್ ಆಗೋದು. ಸೊ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡೋದು ಅಷ್ಟೇ. ಮಾಮೂಲಾಗಿ ನಾನು ಬೆಳಿಗ್ಗೆ ನನಗೆ ಕಿಚನ್ ಕ್ಲೀನ್ ಮಾಡೋಕ್ಕೆ ಅಷ್ಟೊಂದು ಟೈಮ್ ಸಿಗೋಲ್ಲ. ಯಾಕೆಂದರೆ ಯೋಗ ಕ್ಲಾಸ್ ಮುಗಿಸ್ಬಿಟ್ಟು ಬಂದಾಗ ಸುಸ್ತಾಗಿಬಿಡುತ್ತೆ. ಆಮೇಲೆ ಮಗಳಿಗೆ ತಿನ್ನಿಸೋದು, ಅದು ಇದೊಳು ಸ್ನಾನ ಮಾಡಿಸೋದು ಆಗಬೇಕಾದ್ರೆ ಸುಸ್ತಾಗಿ ಹೋಗ್ಬಿಡುತ್ತೆ. ಸೊ ಮಾರ್ನಿಂಗ್ ಟೈಮಲ್ಲಿ ಕಿಚನ್ ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಮಧ್ಯಾಹ್ನ ಈ ಹೊತ್ತಲ್ಲಿ ಒಂದು ಊಟ ಮಾಡಿ ಚೂರು ಹೊತ್ತಾದಮೇಲೆ ಕಿಚನ್ ಕ್ಲೀನ್ ಮಾಡೋಕ್ಕೆ ನನಗೆ ಟೈಮ್ ಸಿಗುತ್ತೆ. ಸೊ ನಾನು ಯಾವಾಗಲೂ ಇದೇ ಟೈಮಲ್ಲಿ ನೀಟಾಗಿ ನಿಧಾನಕ್ಕೆ ಕ್ಲೀನ್ ಮಾಡ್ಕೋತೀನಿ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಮಗಳು ಎದ್ದಿರ್ತಾಳೆ, ಆಗ ನನಗೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಈಗ ಇಲ್ಲಿ ಕಿಚನಲ್ಲಿ ಕೂತ್ಕೊಂಡಿದ್ದಾಳೆ, ಅಳ್ತಾ ಇದ್ದಾಳೆ. ಸೊ ಈ ಥರ ಮುದ್ದು ಮಾಡಿಕೊಂಡು ಮಾತಾಡಿಸ್ಕೊಂಡು ಕ್ಲೀನ್ ಮಾಡಬೇಕಾಗುತ್ತೆ ಈ ಥರ ಇದ್ದಾಗ. ಬೆಳಿಗ್ಗೆ ನಾವು ದೋಸೆ ಮಾಡಿದ್ವಿ. ಸೊ ಮಗಳಿಗೆ ಅದರಲ್ಲೇ ಒಂದು 2-3 ಪೀಸು ತಿನ್ನಿಸ್ದೆ. ಒಂದು 2-3 ಪೀಸ್ ತಿಂದಳು, ಸಣ್ಣ ಪೀಸು. ಆಮೇಲೆ ಅವಳಿಗೂ ತಟ್ಟೆಯಲ್ಲಿ ಹಾಕಿ ಕೊಟ್ಟೆ ಒಂದು 5-6 ಪೀಸು. ಅದರಲ್ಲೊಂದು 2-3 ಪೀಸು ತಿಂದಳು. ಆಮೇಲೆ ಅದರಲ್ಲಿ ಆಟ ಆಡೋಕ್ಕೆ ಶುರು ಮಾಡಿದ್ಳು ಅವಳು. ಸೊ ಮಧ್ಯಾಹ್ನ ನಾವು ಕುಚ್ಚಲಕ್ಕಿ ಗಂಜಿ ಮಾಡಿದ್ವಿ. ಅದನ್ನೇ ಸ್ಮ್ಯಾಶ್ ಮಾಡಿಬಿಟ್ಟು ಅವಳಿಗೆ ಕೊಟ್ಟೆ. ಒಂದು 2-3 ಬಾಯಿ ತಿಂದಳು ಅಷ್ಟೇ. ಇನ್ನು ಈವ್ನಿಂಗಿಗೆ ನಾನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಅವಳಿಗೆ. ಸೊ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅವಳಿಗೆ ಡ್ರೈ ಫ್ರೂಟ್ಸ್ ಹುಡಿ ಖಾಲಿಯಾಗಿದೆ. ಸೊ ಅದನ್ನು ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದೀನಿ. ಸೊ ಮಧ್ಯಾಹ್ನ ನಾವು ಕುಚ್ಚಲಕ್ಕಿ ಗಂಜಿ ಮಾಡಿದ್ವಿ. ಅದನ್ನೇ ಸ್ಮ್ಯಾಶ್ ಮಾಡಿಬಿಟ್ಟು ಕೊಟ್ಟೆ. ಒಂದು 2 ಬಾಯಿ ತಿಂದಳು ಅಷ್ಟೇ. ಮತ್ತು ಅಷ್ಟೊತ್ತಿಗೆ ಆಗುವಾಗ ಹಠ ಮಾಡೋಕ್ಕೆ ಶುರು ಮಾಡಿದ್ಳು. ಸೊ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಕರೆಕ್ಟಾಗಿ ತಿಂದಿರಲಿಲ್ಲ ಅವಳು. ಸೊ ಅದಕ್ಕೋಸ್ಕರ ಬೇಗ ಕಿಚನ್ ಕ್ಲೀನ್ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅವಳಿಗೆ ರಾಗಿದು ಮಣ್ಣಿ ಮಾಡುವಂಥ ಪ್ಲ್ಯಾನಲ್ಲಿದ್ದೆ ನಾನು. ಈಗ ರೈನಿ ಸೀಸನಲ್ಲ, ನೀರು ಕುಡಿಯೋಕ್ಕೆ ಇಷ್ಟಪಡ್ತಾ ಇಲ್ಲ. ಸಮ್ಮರ್ ಸೀಸನಲ್ಲಿ ಅಟ್ಲೀಸ್ಟ್ ನೀರು ಕುಡಿತಾ ಇದ್ಲು, ಕೇಳ್ಕೊಂಡು ನೀರು ಕುಡಿತಾ ಇದ್ಲು. ಈಗಂತೂ ಬಿಲ್ಕುಲ್ ನೀರು ಕುಡಿಯೋಕ್ಕೆ ಇಷ್ಟಪಡಲ್ಲ. ಬಾಯಿ ಹತ್ರ ಲೋಟ ತಗೊಂಡು ಹೋದರೆ ಜೋರಾಗಿ ಅಳಕ್ಕೆ ಶುರು ಮಾಡ್ತಾಳೆ. ಆದ್ರೂ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಕುಡಿಸೋಕ್ಕೆ. ಮಕ್ಕಳಿಗೆ 6 ಮಂತ್ ತನಕ ನೀರು ಕೊಡಬಾರ್ದು ಅಂತ ಹೇಳ್ತಾರೆ ಡಾಕ್ಟ್ರು. ಸೊ ನಾನು 6 ಮಂತ್ ತನಕ ನೀರು ಕೊಟ್ಟೇ ಇಲ್ಲ ಅವಳಿಗೆ, ಬ್ರೆಸ್ಟ್ ಮಿಲ್ಕೇ ಕೊಟ್ಟಿರೋದು. ಬಟ್ ನಮ್ಮ ಅಮ್ಮಂದಿರೆಲ್ಲ ನೀರು ಕೊಡಿಸಿದಾರಂತೆ ನಮಗೆ. ಸೊ ಬಟ್ ಈಗ ಡಾಕ್ಟ್ರು ಹೇಳ್ತಾರೆ ನೀರು ಕುಡಿಸಬಾರ್ದು, ಯಾಕಂದರೆ ನ್ಯೂಟ್ರಿಷನ್ ವ್ಯಾಲ್ಯೂ ಕಮ್ಮಿ ಆಗಿಬಿಡುತ್ತೆ ಅಂತ. ಯಾಕಂದರೆ ನೀರೇ ಕುಡಿಸ್ಬಿಟ್ರೆ ಹೊಟ್ಟೆ ಫುಲ್ ಆಗಿಬಿಡುತ್ತಲ್ಲ, ಆಗ ಮಕ್ಕಳಿಗೆ ನ್ಯೂಟ್ರಿಷನ್ ಕೊರತೆ ಆಗ್ಬೋದು ಅಂತ ಹೇಳಿಬಿಟ್ಟು ಖಾಲಿ ಬ್ರೆಸ್ಟ್ ಮಿಲ್ಕ್ ಅಥವಾ ಫಾರ್ಮುಲಾ ಮಿಲ್ಕೇ ಕುಡಿಸಿ ಅಂತ ಹೇಳೋದು. ಸೊ ಆಫ್ಟರ್ 6 ಮಂತ್ ನಾನು ಚೂರು ನೀರು ಕೊಡೋಕ್ಕೆ ಶುರು ಮಾಡಿದೆ ನಾನು. ಬಟ್ ಅವಳಿಗೆ ಬಾಟ್ಲಲ್ಲಿ ಕುಡಿದ್ಬಿಟ್ಟು ರೂಢಿ ಇರಲಿಲ್ಲ, ಯಾಕಂದರೆ ಬ್ರೆಸ್ಟ್ ಮಿಲ್ಕ್ ಕುಡಿತಾ ಇದ್ಲಲ್ಲ. ಸೊ ಬಾಟ್ಲಲ್ಲಿ ಕುಡಿದ್ಬಿಟ್ಟು ಅಭ್ಯಾಸನೇ ಇರಲ್ಲ. ಸೊ ಅದಕ್ಕೋಸ್ಕರ ಈ ಥರ ಲೋಟದಲ್ಲಿ ಚೂರು ಕುಡಿಸ್ಬಿಟ್ಟು ಅಭ್ಯಾಸ ಮಾಡಿರೋದು ನಾನು. ಆ ಕಡೆ ಎಲ್ಲ ಕ್ಲೀನ್ ಮಾಡಿ ಆಯಿತು. ಇನ್ನು ಈ ಕಡೆ ಕ್ಲೀನ್ ಮಾಡಲಿಕ್ಕೆ ಬಾಕಿ ಇದೆ, ಪಾತ್ರೆ ತೊಳೆಯೋಕ್ಕೆ ಬಾಕಿ ಇದೆ. ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋದು ಸೋಪ್ ನಟ್ ಪೌಡರ್ ಅಂತ, ಅಂಟುವಾಳದ ಕಾಯಿದು ಪೌಡರು. ಈ ಕೆಮಿಕಲ್ ಕಿಚನಲ್ಲಿ ಯೂಸ್ ಮಾಡಿದೆ ನಾನೊಂದು 3 to 4 years ಆಯಿತು. ಯಾಕಂದರೆ ಅಪ್ಪಿತಪ್ಪಿ ಏನಾದರೂ ಕೆಮಿಕಲ್ ಪಾತ್ರೆಯಲ್ಲಿ ಉಳಿಯಿತು ಅಂದರೆ ತುಂಬ ಕಷ್ಟ ಅಲ್ಲ, ಹೊಟ್ಟೆಗೆಲ್ಲ ಹೋದರೆ, ಸ್ಪೆಷಲಿ ಮಕ್ಕಳೆಲ್ಲ ಇರಬೇಕಾದ್ರೆ. ಅದಕ್ಕೋಸ್ಕರ ನಾನು ಇದನ್ನೇ ರೂಢಿ ಮಾಡಿಕೊಂಡೆ.
ಕಿಚನ್ ಎಲ್ಲ ಕ್ಲೀನ್ ಮಾಡುವಷ್ಟೊತ್ತಿಗೆ ಸುಸ್ತಾಗೋಯಿತು. ಆಮೇಲೆ ಕೆಳಗಡೆ ಎಲ್ಲ ನೀರೆಲ್ಲ ಬಿದ್ದಿತ್ತು, ಪಾತ್ರೆ ಎಲ್ಲ ತೊಳೆದು. ಸೊ ಅದನ್ನೆಲ್ಲ ಒರೆಸಿ ನೀಟಾಗಿ ಮಗಳು ಆ ಕಡೆಯಿಂದ ಅಳ್ತಾ ಇದ್ಲು. ಸೊ ಒಂದು ಸಮಾಧಾನ ಆಗೋಯ್ತು. ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಆಗೋಷ್ಟೊತ್ತಿಗೆ ಒಂಥರ ರಿಲ್ಯಾಕ್ಸ್ ಅನಿಸ್ತು ನೋಡಿ. ಇಷ್ಟೆಲ್ಲ ಆಯಿತು ಕೆಲಸ. ಇದು ಒಂದು ನಾನು 1 ಅವರ್ ಒಳಗಡೆ ಎಲ್ಲ ಮಾಡಿರೋದು. ತುಂಬ ಪಾತ್ರೆ ಎಲ್ಲ ಇತ್ತು, ಬೆಳಿಗ್ಗೆನೂ ಕರೆಕ್ಟಾಗಿ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ನಾನು ಅಂದ್ಕೊಂಡೆ ಮಗಳಿಗೆ ರಾಗಿ ಮನ್ನಿ ಮಾಡುವ, ಡ್ರೈ ಫ್ರೂಟ್ಸ್ ಪೌಡರು ಮಾಡ್ಕೊಳ್ಳುವ ಅಂತ, ಯಾಕೆಂದರೆ ಮಾಡಿಟ್ಟಿರೋದು ಖಾಲಿಯಾಗಿತ್ತು. ಬಟ್ ಅವಳು ತುಂಬ ಅಳಕ್ಕೆ ಶುರು ಮಾಡಿದ್ಲು. ನನಗೇನೋ ಡೌಟ್ ಆಯಿತು, ಹಸಿವಾಗ್ತಾ ಇದೆಯೋ ಅಂತ. ಯಾಕಂದರೆ ಬೆಳಿಗ್ಗೆ ಮಧ್ಯಾಹ್ನ ಕರೆಕ್ಟಾಗಿ ತಿಂದಿರಲಿಲ್ಲ, ಚೂರು ತಿಂದಿದ್ಲು. ಸೊ ಅಂದ್ಕೊಂಡೆ ಒಂದು 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆ ಮತ್ತೆ ಕರೆಕ್ಟಾಗಿ ಮಣ್ಣಿ ಮಾಡಿಕೊಡುವ ಅಂತ. ಬಟ್ ಅವಳು ತುಂಬ ಹಠ ಮಾಡ್ತಾಯಿದ್ಲು. ಸೊ ಅದಕ್ಕೆ ಮತ್ತೆ ಗಂಜಿನ ಸ್ಮ್ಯಾಶ್ ಮಾಡಿಬಿಟ್ಟು ಕೊಡೋಕ್ಕೆ ಟ್ರೈ ಮಾಡಿದೆ, ಅಟ್ಲೀಸ್ಟ್ ಏನಾದರೂ ತಿಂದ್ಕೊಳ್ಳಿ ಅಂತ. ತಿನ್ನಿಸಿ ಆಗುವಷ್ಟೊತ್ತಿಗೆ ಚೂರು ಸಮಾಧಾನ ಆದಳು. ಇನ್ನು ಹೆಂಗೂ ಸಮಾಧಾನದಲ್ಲಿದ್ದಾಳಲ್ಲ ಅಂತ ಕಿಚನ್ಗೆ ಬಂದೆ. ಯಾಕಂದರೆ ಡ್ರೈ ಫ್ರೂಟ್ಸ್ ಪೌಡರ್ ಖಾಲಿ ಆಗಿತ್ತು. ಒಂದು 4-5 ಡೇಸ್ ಹಿಂದೆ ಮಾಡಿರೋದು, ಅದು ಖಾಲಿ ಆಗಿತ್ತು. ನಾನು ತುಂಬ ಮಾಡಲ್ಲ, ಸ್ಟಾಕ್ ಇಡಲ್ಲ. ಒಂದು 4-5 ಡೇಸಿಗೆ ಆಗುವಷ್ಟು ಪೌಡರ್ ಮಾಡ್ಕೋತೀನಿ, ಖಾಲಿ ಆದಮೇಲೆ ಆಮೇಲೆ ಮಾಡ್ಕೋತೀನಿ ಹಾಗೆ. ಸೊ ಬಂದು ಕಿಚನ್ಗೆ ಬಂದು ಎಲ್ಲ ಡಬ್ಬನ ಹೊರಗಡೆ ಹಾಕ್ತೆ, ಬಾದಾಮ್, ಕ್ಯಾಶು, ವಾಲ್ನಟ್ ಡಬ್ಬ ಕೈ ಹಾಕಬೇಕಾದ್ರೆ ಎಲ್ಲ ಇರುವೆಗಳು ಬೇಜಾರಾಗೋಯ್ತು ನೋಡಿ. ಯಾಕಂದರೆ ಅದು ವಾಲ್ನಟ್ ಕಾಸ್ಟ್ಲಿ ಬೇರೆ ಇದೆಯಲ್ಲ. ಮತ್ತೇನು ಮಾಡಿದೆ, ಎಲ್ಲ ಜಜ್ಜಿಬಿಟ್ಟು ಅದರ ಸಿಪ್ಪೆಲ್ಲ ತೆಗೆದು ಅದನ್ನು ವಾಲ್ನಟ್ನ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಟೆ. ಅಷ್ಟೊತ್ತಿಗಾಗುವಾಗ ಮತ್ತೆ ಶುರು ಮಾಡಿದ್ಲು ಅಳಕ್ಕೆ. ಮತ್ತೆ ನಿದ್ದೆ ಬರ್ತಾಯಿದೆ ಅಂತ ಅಂದ್ಕೊಂಡು ಆಮೇಲೆ ಮಲಗಿಸ್ದೆ. ಸೊ ಕರೆಕ್ಟಾಗಿ ನನಗೆ ಡ್ರೈ ಫ್ರೂಟ್ಸ್ ಪೌಡರಿದ್ದು ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಇನ್ನೊಂದು ಸತಿ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಈ ಥರದ್ದು ನನ್ನ ಕತೆ. ನೋಡಿದ್ರಲ್ಲ ನನ್ನ ವ್ಲಾಗ್. ನಾನು ಆ್ಯಕ್ಚುಲಿ ನನ್ನ ವ್ಲಾಗ್ನ, ಇವತ್ತಿನ ವ್ಲಾಗ್ನ 3 o'clock ಸ್ಟಾರ್ಟ್ ಮಾಡ್ಕೊಂಡಿರೋದು. ನಾನು ಆ್ಯಕ್ಚುಲಿ ಇವತ್ತು ಚೂರು ಬೇಗನೆ ಊಟ ಮಾಡಿದ್ದೆ, ಒಂದು 12 o'clock ಊಟ ಮಾಡಿದ್ದೆ, ತುಂಬ ಹಸಿವಾಗ್ತಿತ್ತು ಅಂತ. ಸೊ ಆಲ್ಮೋಸ್ಟ್ 3 hours ಗ್ಯಾಪ್ ಇತ್ತು. ಸೊ ಅದಕ್ಕೆ 3 o'clock ಒಂದು 20 minutes ಯೋಗ ಮಾಡಿದೆ. ಯಾಕಂದರೆ ನನಗೆ ಇಲ್ಲಾಂದರೆ ಟೈಮ್ ಸಿಕ್ಕಲ್ಲ. ಮಗಳು ಮಲ್ಕೊಂಡಿದ್ಲು. ಸೊ ಆ ಟೈಮಲ್ಲಿ ಮಾತ್ರ ನನಗೆ ಯೋಗ ಪ್ರಾಕ್ಟೀಸ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಆಗಲ್ಲ. ಸೊ ಒಂದು 20 minutes ಯೋಗ ಪ್ರಾಕ್ಟೀಸ್ ಮಾಡಿದ್ದೀನಿ. ಮತ್ತೆ ಒಂದು 5 minutes ರೆಸ್ಟ್ ಮಾಡುವ ಅಂತ ಕೂತಾಗ ಎದ್ಬಿಟ್ಲು. ಸೊ ಆದಮೇಲೆ ಕಿಚನೆಲ್ಲ ಮೆಸ್ಸಿ ಆಗಿತ್ತು. ಸೊ ಹೆಂಗೂ ಕಿಚನೆಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ. ಸೊ ಅದ್ರ ಜೊತೆ ವ್ಲಾಗ್ ಮಾಡುವ ಅಂತ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲೂ ತುಂಬ ಇರಿಟೇಷನ್ ಮಾಡ್ತಾಯಿದ್ಲು, ಹಸಿವಾಗ್ತಾಯಿತ್ತು ಅವಳಿಗೆ. ಸೊ ಆಮೇಲೆ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಸಿ ಕರೆಕ್ಟಾಗಿ ತಿಂದೆ. ಒಂದು 2 ಬಾಯಿ ತಿಂದಳು. ಆಮೇಲೆ ಹಾಲು ಕುಡಿದು ಮತ್ತೆ ನಿದ್ದೆ ಮಾಡ್ತಾಳೆ ಅಂದ್ಕೊಂಡೆ, ಮಲಗಿಸಿದೆ, ಮತ್ತೆ ಮಲಗ್ತಾ ಇಲ್ಲ. ಏನೋ ಒಂಥರ ಇರಿಟೇಷನ್ ಇರ್ತಾಳೆ ಕೆಲವೊಂದು ಸತಿ ನೀಟಾಗಿ ಚೆನ್ನಾಗಿ ಆಟ ಆಡ್ತಾ ಇರ್ತಾಳೆ. ಕೆಲವೊಂದು ಸತಿ ಫುಲ್ ಡೇ ಇರಿಟೇಷನ್ ಆಡೋದು, ಈ ಥರನೇ ತಿನ್ನೋದಿಲ್ಲ ಆ ಥರ. ಸೊ ಎಲ್ಲ ಮಕ್ಕಳು ಹಾಗೆ ಇರ್ತಾರೆ. ಒಂದೊಂದು ದಿವಸ ಚೆನ್ನಾಗಿ ತಿಂತಾರೆ, ಒಂದೊಂದು ದಿವಸ ಚೆನ್ನಾಗಿ ತಿನ್ನಲ್ಲ. ಕೆಲವೊಂದು ಸತಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಕೆಲವೊಂದು ದಿನ ತುಂಬ ಅಳೋದು, ಹಠ ಮಾಡೋದು, ಈ ಥರನೇ ಮಾಡ್ತಾ ಇರ್ತಾರೆ. ಸೊ ಹಾಗೆ. ಸೊ ಈಗ 4:30 ಇಷ್ಟೊತ್ತಿಗಾಗುವ ನನ್ನ ವ್ಲಾಗ್ ಮುಗ್ದಿರೋದು. ಸೊ ಮಿಡ್ಲಲ್ಲಿ ಅವಳನ್ನು ನೋಡ್ಕೋಬೇಕು, ಅವಳಿಗೂ ತಿನ್ನಿಸ್ಬೇಕು. ಸೊ ಎಲ್ಲ ಮಾಡಿಕೊಂಡು ಈಗ ರೆಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಗೊತ್ತಿಲ್ಲ ಮಲಗ್ತಾಳ ಅಂತ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.